ನಮಸ್ಕಾರ ವೀಕ್ಷಕರೇ, ರಿಲ್ಯಾಕ್ಸ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಚನಾ. ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರಖ್ಯಾತ ಅಸ್ಟ್ರಾಲಜರ್ ಹಾಗೂ ನ್ಯೂಮರಾಲಜಿಸ್ಟ್ ಆದಂತಹ ಬ್ರಾಹ್ಮಿಣಿ ಅಂಜಲಿ ಅವರು. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತದೆ. ಈ ಒಂದು ಗುರು ಬದಲಾವಣೆಯಲ್ಲಿ ದ್ವಾದಶ ರಾಶಿಗಳಿಗೆ ಯಾವ್ಯಾವ ರೀತಿ ಫಲಾನುಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ನಮಸ್ಕಾರ ವೀಕ್ಷಕರೇ, ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಗುರು ತನ್ನ ಪಥವನ್ನ ಬದಲಾಯಿಸ್ತಾ ಇದ್ದಾನೆ. ಮಿಥುನ ರಾಶಿಯಿಂದ ಅವನು ಕಟಕ ರಾಶಿಗೆ ಬರ್ತಾ ಇದ್ದಾನೆ. ಗುರುವಿನ ಬದಲಾವಣೆ ಎಷ್ಟು ಪ್ರಾಮುಖ್ಯತೆನ ಕೊಡುತ್ತೆ ಅನ್ನೋದಾದ್ರೆ, ಪ್ರತಿಯೊಂದು ಹಂತದಲ್ಲೂ ಕೂಡ ಗುರು ಇಂಪಾರ್ಟೆಂಟ್. ಯಾಕೆ ಅಂತ ಅಂದ್ರೆ, ಮಕ್ಕಳು ಹುಟ್ಟಿದ ಕೂಡಲೇ ಮಕ್ಳು ಎಜುಕೇಶನ್ ಹೇಗೆ ಅಂತ ಕೇಳ್ತಾರೆ, ಅದಕ್ಕೆ ಗುರು ಬೇಕೇ ಬೇಕು. ಮಕ್ಕಳು ದೊಡ್ಡವರಾದ್ಮೇಲೆ ಮದುವೆ ವಿಚಾರಕ್ಕೆ ಗುರು ಬೇಕೇ ಬೇಕು. ಇದ್ರ ನಂತರದ ದಿನಗಳಲ್ಲಿ ಮಗನಿಗೆ ಒಳ್ಳೆ ಉದ್ಯೋಗ ಸಿಗ್ಬೇಕಪ್ಪ, ಮಗಳಿಗೆ ಒಳ್ಳೆ ಉದ್ಯೋಗ ಸಿಗ್ಬೇಕು, ನನ್ನ ಮಗಳು ಫಾರಿನ್ಗೆ ಹೋಗ್ತಾಳ ಅಥವಾ ನನ್ನ ಮಗಳು IAS ಆಫೀಸರ್ ಆಗ್ತಾಳ, ಪ್ರತಿ ಒಂದಕ್ಕೂ ಗುರು ಇಲ್ಲದೆ ಯಾವುದೇ ಕಾರಣಕ್ಕೂ ಆಗಲ್ಲ. ಮೇಡಮ್, 12 ಗ್ರಹಗಳಲ್ಲಿ ಅತಿ ದೊಡ್ಡದಾದ ಗ್ರಹ ಅಂದ್ರೆ ಬ್ರಹ್ಮಾಂಡವಾದ ಸೈಜ್ ಇರುವಂತ ಗ್ರಹ ಯಾವ್ದು ಹೇಳಿ? ಗುರು ಅಲ್ವಾ? ಅಂತಹ ಗುರು ಬ್ರಹ್ಮಾಂಡ ಯಾಕೆ ಆ ಗುರು ಬ್ರಹ್ಮಾಂಡ ಆಕೃತಿಲಿ ಅಷ್ಟು ದೊಡ್ಡ ಆಕೃತಿಲಿ ಇದೆ ಅಂತ ಅಂದ್ರೆ, ಗುರುವಿನ ಒಳಗಡೆನೆ ಅಷ್ಟು ವಿದ್ಯೆಗಳಿರೋದು. ಅಲ್ವಾ? ಸೊ ಅವನ ಒಂದು ಆ ಹೊಟ್ಟೆ ಒಳಗಡೆನೋ ಅಥವಾ ಅವನ ದೇಹದೊಳಗಡೆನೋ ಅವನ ಮನಸ್ಥಿತಿ ಒಳಗಡೆನೋ ಗುರು ಅಷ್ಟು ತುಂಬಿಕೊಂಡಿದ್ದಾರೆ ವಿದ್ಯೆಗಳನ್ನ. ಆ ವಿದ್ಯೆಗಳನ್ನ ತುಂಬಿಕೊಂಡಾಗ ಇನ್ನೊಬ್ಬರಿಗೆ ದಾರಿ ಹಿಡಿದಾಗ್ಲೇ ಅವ್ನ ಗುರು ಆಗೋದು. ಖಂಡಿತ. ಯಾವುದೇ ಸೀಕ್ರೆಟ್ಗಳನ್ನ ಒಳಗಿಟ್ಕೊಳ್ತಾನಲ್ಲ, ಅವ್ನ ಗುರು ಆಗಕ್ ಸಾಧ್ಯನೇ ಇಲ್ಲ. ಹೌದು. ಸಕಲ ತಾನು ಕಲ್ತಂತಹ ವಿದ್ಯೆಗಳನ್ನ ಒಬ್ಬ ವಿದ್ಯಾರ್ಥಿ, ಅಷ್ಟು ವಿದ್ಯಾರ್ಥಿಗಳಲ್ಲಿ ನುರಿತ ವಿದ್ಯಾರ್ಥಿಗಳಿಗೆ ಹೆಚ್ಚು ಗಮನ ಕೊಡ್ತಿರ್ತಾರೆ. ಎಂತ ನಾವು ಸ್ಟೂಡೆಂಟ್ ಆಗಿದ್ರು ಕೂಡ, ಈಗ ನಾವು ಫ್ರಂಟ್ ಬೆಂಚ್ ಸ್ಟೂಡೆಂಟ್ಸ್ ಅಂತ ಹೋದಾಗ ಅಲ್ಲಿ ವಿದ್ಯಾರ್ಥಿಗಳಿಗೆ ಅಲ್ಲೆಲ್ಲೋ ಒಂದು ಕಡೆ ಪ್ರಾಮುಖ್ಯತೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಫಸ್ಟ್ ಸ್ಟೂಡೆಂಟ್ಸ್ ಮಕ್ಳುಗಳಪ್ಪ ಚೆನ್ನಾಗಿ ಓದ್ತಾ ಇರ್ತಾರೆ ಇವರು ಅಂತ ಹೇಳಿ, ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಳ್ಳೋರೆಲ್ಲ ತಲಾಟೆ ಮಾಡ್ತಿರ್ತಾರೆ ಅನ್ನೋದು ನಿಮ್ಮ ಕಾಲೇಜಲ್ಲೆಲ್ಲ ಓದ್ತಾ ಇರ್ತೀವಿ. ಮತ್ತೆ ಈ ಗುರು ನಮ್ಗೆ ಯಾಕಷ್ಟು ಇಂಪಾರ್ಟೆನ್ಸ್ ಕೊಡ್ತಾನೆ ಅಂತ ಅನ್ನೋದಾದ್ರೆ, ಪ್ರತಿ ಹಂತದಲ್ಲೂ ಗುರು ಪ್ರಮುಖವಾದ ಹಂತಗಳಲ್ಲಿ ನಮ್ ಲೈಫ್ ನ ಚೇಂಜ್ ಮಾಡ್ತಾ ಹೋಗ್ತಾನೆ. ನೋಡಿ, ಶನಿಶ್ವರ 2.5 ವರ್ಷ ಇರ್ತಾನೆ. ಹೌದು. ರಾಹುಕೇತು 18 ತಿಂಗಳು ಇರ್ತಾರೆ. ಹಾಗಾಗಿ ಈ ಶನಿ ಮತ್ತೆ ರಾಹುಕೇತುಗಳು 18 ತಿಂಗಳು 2.5 ವರ್ಷ ಆಳ್ತಾ ಇದ್ರೆ ಮನುಷ್ಯ ಪಾಸಿಟಿವ್ ತಗೊಳ್ಳೋದು ಯಾವಾಗ? ಅದಕ್ಕೆ ಗುರು 12 ವರ್ಷಕ್ಕೆ 1 ವರ್ಷಕ್ಕೆ ಬಂದ್ಬಿಡೋದು. ಸೊ 12 ತಿಂಗಳಿಗೆ ಅವನು ಬದಲಾವಣೆ, ತನ್ನ ಜಾಗವನ್ನ ಪಥವನ್ನ ಬದಲಾಯಿಸ್ತಾ ಇದ್ದಾನೆ ಅಂತ ಅಂದ್ರೆ, ಈಗ ಮಿಥುನ ರಾಶಿಯಿಂದ ಹೋಗಿ ಕಟಕ ರಾಶಿಗೆ ಬರ್ತಾ ಇದ್ದಾನೆ. ಕಟಕ ರಾಶಿಯಲ್ಲಿ ಗುರು ತುಂಬಾ ಉಚ್ಚ ಸ್ಥಿತಿ. ಈಗ ಹೆಂಗೆ ಅಂತ ಅಂದ್ರೆ, ನಾವು ನಮ್ಮ ಮನೆಗೊಬ್ಬ ಪ್ರಮುಖವಾದ ಅತಿಥಿ ಬರ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ. ಅಂದ್ರೆ VIP ಯಾರೋ ಬರ್ತಾ ಇದಾರೆ ಅಂದಾಗ, ನೀವ್ ಮನೇಲಿ ಏನ್ ಮಾಡ್ತೀರಿ? ಅವನಿಗೆ ಅಂತ ಸಪರೇಟ್ ಆದಂತ ಒಂದು ಚೇರು, ಊಟ, ಈವನ್ ಬೇಡ ನಿಮ್ ಮನೆಗೆ ಯಾರೋ ಒಬ್ಬ MLA ನ MP ನ ಬಂದ್ರು ಅನ್ಕೊಳ್ಳಿ, ಅವ್ರಿಗೆ ಸಪರೇಟ್ ಆದಂತ ಊಟ. ಹೌದು ಅಲ್ವಾ? ಅದಕ್ಕೆ ಸಿಂಹಾಸನ. ಹೌದು. ಎಂತ ರಾಜಾತಿಥ್ಯ. ಅಂದ್ರೆ ಆ ಉಚ್ಚ ಸ್ಥಿತಿಲಿ ಅವ್ರಿಗೆ ನಾವು ಗೌರವನ ಕೊಡ್ತೀವಿ ಅಂತ ಅಂದ್ರೆ, ಅಂತಹ ಗುರು ಕಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಾಗಿ ಬರ್ತಾ ಇದ್ದಾನೆ ಅಂತ ಅಂದ್ರೆ, ಅಲ್ಟಿಮೇಟ್ ರಿಸಲ್ಟ್ ಕೊಡಕ್ಕೆ ಬರ್ತಾ ಇದ್ದಾನೆ 12 ರಾಶಿಗಳಿಗೆ. ಓಕೆ. ಸೊ ಇವಾಗ ನೀವ್ ಹೇಳಿದ್ರಿ ಒಂದು ಗುರುಬಲ ಚೆನ್ನಾಗಿತ್ತು ಅಂತ ಅಂದ್ರೆ, ಸೊ ಯಾವ ರಾಶಿ ಆಗಿರ್ಬೋದು ಅವ್ರಿಗೆ ಒಂದು ಅದೃಷ್ಟ ತಂದ್ಕೊಡುತ್ತೆ ಅಂತ ಅಂದ್ರಿ. ಹಾಗಿದ್ರೆ ದ್ವಾದಶ ರಾಶಿಗಳ ಪೈಕಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಗೆ ಈ ಗುರು ಬದಲಾವಣೆಯಿಂದ ಯಾವ ರೀತಿಯಾದ ಒಂದು ಅನುಕೂಲ ಆಗುತ್ತೆ ಅನ್ನೋದ್ರ ತಿಳಿಸ್ಕೊಡಿ. ಬಚಕ್ರದಲ್ಲಿ ಮೊದಲನೇ ರಾಶಿನೇ ಮೇಷರಾಶಿ ಆಗತ್ತೆ. ಪ್ರಥಮವಾಗಿ ಮೇಷರಾಶಿಯವರಿಗೆ ಗುರು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, 7.5 ಶುರು ಆಗೋಗಿದೆ. 7.5 ಪ್ರಭಾವ ಮೇಷರಾಶಿಯವರಿಗಿದೆ. ಸಾಕಷ್ಟು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಲಾಭಾಧಿಪತಿ ಅವನೇ ಆಗಿದ್ದಾನೆ, ಉದ್ಯೋಗಾಧಿಪತಿನೂ ಅವನೇ ಆಗಿ, ವ್ಯಯಾಧಿಪತಿಯಾಗಿ ಶನಿ ಕುಳಿತಿದ್ದಾನೆ. ನಷ್ಟ ಕಷ್ಟಗಳನ್ನ ನೋಡ್ಬಿಟ್ಟಿದ್ದಾರೆ ಮೇಷರಾಶಿಯವರು. ಸಾಕು ಸಾಕು ಅನ್ನೋಷ್ಟು ಜೀವನ ಕಣ್ಣೀರಲ್ಲಿ ತೊಳೆದಿರುವಂತ ಮೇಷರಾಶಿಯವರಿಗೆ ಗುರುವಿನ ಒಂದು ಬದಲಾವಣೆ ಸಾಕಷ್ಟು ರಿಸಲ್ಟ್ ನ ಕೊಡ್ತಾ ಹೋಗುತ್ತೆ. ಯಾಕೆ ಅಂತ ಅಂದ್ರೆ, ಗುರು ತೃತೀಯ ಭಾವದಲ್ಲಿ ಕುಳಿತಿದ್ದ, ಜೊತೆಗೆ ಗುರು ಇವರಿಗೆ ವ್ಯಯಾಧಿಪತಿನೂ ಕೂಡ ಆಗಿದ್ದ. 9ನೇ ಮನೆ ಅಧಿಪತಿ ಭಾಗ್ಯಾಧಿಪತಿ. ನಮ್ಮ ಭಾಗ್ಯದ ಬಾಗಿಲು ತೆರಿಬೇಕು ಅಂದಾಗ ನಮ್ಗೆ ಆ ಗ್ರಹ ಬರ್ತಿದೆ ಅಂತ ಅಂದಾಗ ಗುಡ್ ರಿಸಲ್ಟ್ ಅಲ್ವಾ? ಹಾಗಾಗಿ ಮೇಷರಾಶಿಯವರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಈ 7.5 ಪ್ರಭಾವದಿಂದ ನರಳಿ ಬಳಲಿಕೆಗೊಳಗಾಗಿ ಸಾಕಷ್ಟು ಬೆಂಡಾಗಿದ್ದೀರಾ, ಸಾಕಷ್ಟು ಜೀವನವೂ ಕೂಡ ನಿಮಗೆ ನೋವುಗಳನ್ನ ಕೊಟ್ಟಿದೆ ಅಂತ ಮೇಷರಾಶಿಯವರಿಗೆ ಒಂದು ಸುವರ್ಣ ಅವಕಾಶ ಅಂತ ಅನ್ಕೊಳ್ಳಿ. ಯಾಕೆ ಅಂದ್ರೆ, ಗುರು ಮೇಷರಾಶಿಗೆ 3ನೇ ಮನೆ ಅಧಿಪತಿಯಾಗಿ ಚತುರ್ಥ ಸುಖ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಸುಖವನ್ನ ಕೊಡೋ ಸ್ಥಾನಕ್ಕೆ ಬರ್ತಾ ಇದ್ದಾನೆ, ಕುಟುಂಬ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಅಂತ ಅಂದ್ರೆ, ಮೇಷರಾಶಿಯರು ಯಾರೆಲ್ಲ ಸ್ಟೂಡೆಂಟ್ಸ್ ಇರ್ತೀರೋ ಖಂಡಿತ ನಿಮ್ಮ ಒಂದು ಪೊಸಿಷನ್ಸ್ ಅಲ್ಲಿ ಯಾವ್ಯಾವ ಕಾಲೇಜುಗಳಿದೆಯೋ ಅದು ಎಲ್ಲವಕ್ಕೂ ಕೂಡ ನೀವು ಸಿಕ್ಕಾಬಿಟ್ಟ ಚೆನ್ನಾಗಿ ಅಡ್ಮಿಷನ್ ಸಿಕ್ಬಿಡುತ್ತೆ. ಓಕೆ.
ಹಂಗಾಗಿ ವಿದ್ಯಾರ್ಥಿಗಳಿಗಂತೂ ಬಂಪರ್ ಲಾಟ್ರಿ ಮೇಷರಾಶಿ ವಿದ್ಯಾರ್ಥಿಗಳಿದ್ರೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿನ ಬಯಸ್ತಾ ಇರೋರಾಗಿದ್ರೆ ಅವ್ರಿಗೂ ಕೂಡ ಇದೊಂದು ಏಳ್ಗೆ. ಎಲ್ಲಾದ್ರೂ ನಿಮ್ಗೆ ಹಣ ಸ್ಟಕ್ ಆಗಿದ್ರೆ, ಬರತಕ್ಕ ಹಣ ಇಲ್ಲಪ್ಪ, ಮಕ್ಕಳ ವಿಚಾರದಿಂದ ನೋವಾಗ್ತಿದೆ, ಫ್ಯಾಮಿಲಿ ವಿಚಾರದಲ್ಲಿ ನಂಗೆ ನೋವಾಗ್ತಿದೆ ಅನ್ನೋರಿಗೆ ಮೇಷರಾಶಿಯವರಿಗೆ ಇನ್ನೂ ಒಂದು ಕಡೆ ಖುಷಿ ಸುದ್ದಿ. ಯಾಕಂದ್ರೆ ಸುಖ ಸ್ಥಾನದಲ್ಲಿ ನಿಮಗೆ ಗುರು ಕುಳಿತುಕೊಳ್ತಾರಂದ್ರ ಈ ಗುರುವಿನ ದೃಷ್ಟಿ ಇಂಪಾರ್ಟೆಂಟ್ ಮೇಡಮ್. ಯಾಕೆಂದ್ರೆ ಗುರು ನಮ್ಮನ್ನ ನೋಡ್ಬೇಕು. ಆ ದೃಷ್ಟಿ ಗುರು ಯಾವ ಮನೆ ಕೂರ್ತಾನೆ ಅನ್ನೋದಕ್ಕಿಂತ ಗುರು ಯಾವ್ಯಾವ ಮನೆ ಮೇಲೆ ನೋಡ್ತಿದ್ದಾನೆ ಅನ್ನೋದು ಇಂಪಾರ್ಟೆಂಟ್. ಅಲ್ಲಿಗೆ ಮೇಷರಾಶಿಯವರಿಗೆ ಪಂಚಮ ಸ್ಥಾನ ನೋಡ್ತಾ ಇದ್ದಾನೆ, ಪೂರ್ವ ಪುಣ್ಯ ಸ್ಥಾನ ನೋಡ್ತಾನೆ. ಇಟ್ಸ್ ಎ ವೆರಿ ವೆರಿ ಗುಡ್ ರಿಸಲ್ಟ್. ಮಕ್ಕಳಿಗೆ ವೆರಿ ಗುಡ್ ರಿಸಲ್ಟ್ ಅಂತ ನಾನು ಆಗ್ಲೇ ಹೇಳ್ದೆ. 5ನೇ ಮನೆ ನೋಡ್ತಾ ಇರೋದ. ಇನ್ನು ನಿಮ್ಗೆ 10ನೇ ಮನೆ ನೋಡ್ತಾ ಇದ್ದಾನೆ. ಯಾವ್ದು ಉದ್ಯೋಗ ಸ್ಥಾನ. ಇಷ್ಟು ದಿವಸ ಖಾಲಿ ಕೈಯಲ್ಲಿ ಕುಳ್ತಿದ್ರಿ, ಇಷ್ಟು ದಿವಸ ಕಷ್ಟಗಳು ಪಡ್ತಾ ಇದ್ರಿ, ಹಂಗಾಗಿ 7ನೇ ಮನೆ ನೋಡ್ತಾ ಇದ್ದೀರಿ. ಗುರು ಸೂಪರ್ ರಿಸಲ್ಟ್. ಇನ್ನು 7ನೇ ಮನೆ 10ನೇ ಮನೆ ಎರಡೂ ನೋಡೋದ್ರಿಂದ ಸಾಂಸಾರಿಕ ವಿಚಾರದಲ್ಲಿ ಏನಾರ ನೋವುಗಳಾಗಿದ್ರೆ, ವ್ಯವಹಾರಗಳಲ್ಲಿ ಏನಾರ ನಿಮಗೆ ಕಷ್ಟ ನಷ್ಟಗಳನ್ನು ಉಂಟಾಗಿದ್ರೆ, ಉದ್ಯೋಗದಲ್ಲಿ ಏನಾರ ಕಷ್ಟ ಆಗಿದ್ರೆ, ಈ 5, 7, 10 ಏನು ನಿಮ್ಗೆ ಗುರುದೃಷ್ಟಿ ಬೀಳ್ತಾ ಇದೆಯೋ 5ನೇ ಮನೆ ಸೂಪರು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ, 7ನೇ ಮನೆ ವ್ಯವಹಾರಿಕ ಸಾಂಸಾರಿಕ ವಿಚಾರದಲ್ಲಿ ತುಂಬಾ ಚೆನ್ನಾಗಿರ್ತೀರಿ. 10ನೇ ಮನೆ ಉದ್ಯೋಗ ಸ್ಥಾನದಲ್ಲಿ ಅಲ್ಟಿಮೇಟ್ ರಿಸಲ್ಟ್ ನ ಕೊಡ್ತಾ ಹೋಗ್ತಾನೆ ಗುರು. ಹಾಗಾಗಿ ಸಾಕಷ್ಟು ಭಾಗ್ಯವನ್ನೇ ಗುರು ನಿಮಗೆ ಕೊಡೋದ್ರಿಂದ ಭಾಗ್ಯಾಧಿಪತಿಯಾಗಿ ಗುರುನ ದರ್ಶನ ಮಾಡಿ, ಮಂತ್ರಾಲಯ ರಾಘವೇಂದ್ರಂಗೆ ಹೋಗೋದು, ಆಲಂಗುಡಿ ಗುರುನ ದರ್ಶನ ಮಾಡುವಂಥದ್ದು ಮಾಡಿ. ಸಾಧ್ಯ ಯಾವುದೂ ಇಲ್ಲ ಅಂದ್ರೆ ನಿಮ್ಗೆ ಪಾಠ ಹೇಳ್ಕೊಟ್ಟಂತ 1ನೇ ಕ್ಲಾಸಿಂದ ಹಿಡಿದು ತೀಡಿರ್ತಾರಲ್ಲ ಗುರುಗಳು, ಅಂತರ ಕಾಲಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಗುರುಗಳ ಆಶೀರ್ವಾದ ಪಡಿತಾ ಬನ್ನಿ. ಈ ಗುರು ನಿಮಗೆ ಮೇಷರಾಶಿಯವರಿಗೆ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಮೇಷರಾಶಿಗೆ ಗುರು ಬದಲಾವಣೆಯಿಂದ ಯಾವ ರೀತಿಯಾದ ಒಳಿತನ ಆಗುತ್ತೆ ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.